ನಾನು ಅವನಿ ಒಂದಿನ ರಾತ್ರಿ ಕುಡಿದ ಅಮಲಿನಲ್ಲಿ ನಾನು ಕ್ಲಬ್ನಿಂದ ಹೊರಗ್ ಬರ್ತಿದ್ದಂಗೆ ಇಬ್ರು ಹುಡುಗರು ನನ್ ಬಳಿ ಕೆಟ್ಟದಾಗಿ ಬಿಹೇವ್ ಮಾಡಕ್ ಬಂದ್ರು. ಅದೇ ಟೈಮ್ಗೆ ನನ್ ಗಂಡ ಗೌತಮ್ ಅಲ್ಲಿಗ್ ಬಂದ. ಅವನ ಗೂಂಡಾಗಳಿಗೆ ಹೊಡೆದು ಪಾಠ ಕಲ್ಸ್ಕೊಡ್ತಾನೆ ಅಂತ ನನ್ಗನ್ಸಿತ್ತು. ನೈಸ್ ವಾಚ್. ಏನು? ಅಯ್ಯೋ ಬಾ ಬಾ ಬಾ. ಆದ್ರೆ ಅವನು ಲೂಸರ್. ನನ್ಗೆ ಯಾವತ್ತೂ ಒಬ್ಬ ಬಿಕಾರಿ ನಾಲಾಯಕ್ ಗಂಡ ಬೇಕು ಅಂತ ಆಸೆ ಇರ್ಲಿಲ್ಲ. ಅವನ್ ಮುಂದೆ ಇನ್ನೊಬ್ರು ನನ್ ಮರ್ಯಾದೆ ಹರಾಜ್ ಹಾಕೋದು ನನ್ಗಿಷ್ಟ ಇರ್ಲಿಲ್ಲ. ನನ್ ತಾತ ಯಾಕೆ ಈ ಗೌತಮ್ನನ್ನ ನನ್ ಕುತ್ತಿಗೆ ಗಂಟ್ ಹಾಕಿದ್ರು ಅಂತ ನನಗೊತ್ತಿಲ್ಲ. ಹೆಂಡತಿ ಮನೇಲಿ ಪಾತ್ರೆ ತೊಳೆಯೋ ಕಸ ಗುಡ್ಸೋ ಗಂಡ ಈ ಗೌತಮ್ನಿಂದಾಗಿ ರಾಜ್ಗುರು ಫ್ಯಾಮಿಲಿ ಒಳ್ಳೆ ಕಾಮಿಡಿ ಪೀಸ್ ತರ ಆಗಿದೆ. ನನಗ್ ಸಿಗೋ ಗಂಡ ತುಂಬಾ ರಿಚ್ ಆಗಿರ್ಬೇಕು ಅನ್ನೋದು ನನ್ ಕನ್ಸಾಗಿತ್ತು. ಅವ್ ನಂಗೆ ಕಾಸ್ಟ್ಲಿ ರಿಂಗ್ ಗಿಫ್ಟ್ ಮಾಡಿ ಪದೇ ಪದೇ ಸ್ಪೆಷಲ್ ಫೀಲ್ ತರ್ಬೇಕು ಅಂತಿತ್ತು. ನಮ್ ಬಿಸ್ನೆಸ್ ನವನು ಟಾಪ್ ಲೆವೆಲ್ಗೆ ತರ್ಲಿ ಅಂತ ಆಸೆ ಇತ್ತು. ಬದಲಿಗೆ ಗೌತಮ್ನಂತ ಬಿಕ್ಕಾರಿ ಗಂಡ ನನ್ನಂತ ಕೋಟ್ಯಾಧಿಪತಿಯ ಮಗಳಿಗೆ 10 ರೂಪಾಯಿಯ ರೋಸ್ ಗಿಫ್ಟ್ ಮಾಡೋಕೆ ಲಾಯಕ್ಕಿಲ್ಲದ ಗಂಡನನ್ನಲ್ಲ. ಅದ್ಯಾವ ಕಾರಣಕ್ಕೆ ನಾನು ಇವನಂತ ಬೀದಿ ಬಿಕ್ಕಾರಿನ ಮದುವೆ ಆದ ಅಂತ ನೀವ್ ಯೋಚನೆ ಮಾಡ್ತಿದ್ದೀರಲ್ಲ. ಆದ್ರೆ ಈ ಪ್ರಶ್ನೆಗೆ ಉತ್ತರ ನನ್ ತಾತನ ಹತ್ರ ಮಾತ್ರ ಇತ್ತು. ಈ ನಾಲಾಯಕ ಗೌತಮ್ನಲ್ಲಿ ಅವ್ರು ಏನ್ ನೋಡಿದ್ರು ಅಂತ ಗೊತ್ತಿಲ್ಲ. ಫೋರ್ಸ್ಫುಲ್ಲಿ ನನ್ನ ಮದ್ವೆ ಅವನ ಜೊತೆ ಮಾಡ್ಸಿದ್ರು. ಮದ್ವೆ ಆದ್ಮೇಲೆ ನಾನ್ ಪ್ರತಿದಿನ ಗೌತಮ್ ಮೇಲೆ ರೇಗಾಡ್ತಿದ್ದೆ. ಅಟ್ಲೀಸ್ಟ್ 5,000 ರೂಪಾಯಿ ಸಂಬಳ ಇರೋ ಕೆಲ್ಸನಾದ್ರೂ ಮಾಡು ಅಂತ ಅವನಿಗೆ 1000 ಸಲ ಹೇಳ್ದೆ. ಆದ್ರೆ ಅವನಿಗೆ ಅವನ್ ವೈಫ್ ಡ್ರೈವರ್ ಆಗಿ ಅವಳ ಮನೆಯವರ ಕೆಲ್ಸದವನಾಗಿರೋದಲ್ದೆ ಬೇರೆ ಕೆಲಸ ಮಾಡೋಕ್ ಇಷ್ಟನೇ ಇರ್ಲಿಲ್ಲ. ಮತ್ತೆ ಒಂದಿನ ನನಗೆ ಲಾಟ್ರಿ ಹೊಡೆದಿತ್ತು. ಸಿಟಿಯ ಟಾಪ್ ಬಿಸ್ನೆಸ್ ಮ್ಯಾನ್ ಕಬೀರ್ ಆನಂದ್ 50 ಕೋಟಿಯ ಡೀಲ್ ಸೈನ್ ಮಾಡೋಕೆ ನನ್ನನ್ನ ಅವನ ಆಫೀಸಿಗೆ ಕರೆದಿದ್ದ. ನನ್ ಪೇಪರ್ಸ್ ಮೇಲೆ ಸೈನ್ ಮಾಡಿದ ಕೂಡ್ಲೆ ಕಬೀರ್ ನನ್ಗೆ ವೈನ್ ಆಫರ್ ಮಾಡ್ದ. ಬಟ್ ನಾನ್ ರಿಜೆಕ್ಟ್ ಮಾಡ್ದೆ. ಆದ್ರೆ ಅವನು ಒಪ್ಪದೆ ನನ್ಗೆ ಫೋರ್ಸ್ಫುಲಿ ವೈನ್ ಕುಡ್ಸೋಕೆ ಟ್ರೈ ಮಾಡ್ದ. ಅವನ ಈ ಕೆಟ್ಟ ಬಿಹೇವಿಯರ್ಗೆ ನಾನ್ ಏನ್ ಉತ್ತರ ಕೊಡ್ಲಿ ಅಂತ ನನಗೆ ತಿಳಿತಾ ಇರ್ಲಿಲ್ಲ. ಅದೇ ಸಮಯಕ್ಕೆ ಕಬೀರ್ ಮುಖದ ಮೇಲೆ ಜೋರಾದ ಪಂಚ್ ಬಿತ್ತು. ಅದನ್ನ ನೋಡಿ ನಾನು ಬೆಚ್ಚಬಿದ್ದೆ. ಯಾಕಂದ್ರೆ ಕಬೀರ್ಗೆ ಹೊಡೆದಿದ್ದು ನನ್ ಗಂಡ ಗೌತಮ್. ಯು ಆರ್ ಫಿನಿಶ್ಡ್ ಮ್ಯಾನ್. 3 ಕಾಸಿಗೆ ಗತಿ ಇಲ್ದೆ ಮನೇಲಿ ಹೆಂಡತಿ ದುಡ್ಡಲ್ಲಿ ಜೀವಿಸೋ ನೀನು ನನಗೆ ಹೊಡೆಯೋಕ್ ಬರ್ತೀಯಾ? ನಿನ್ನ ಜೊತೆ ಅನ್ವಿ ಫುಲ್ ಫ್ಯಾಮಿಲಿನ ಜೈಲಿಗೆ ಹಾಕ್ತೀನಿ ನೋಡು. ಈ ಒಂದು ಏಟಿನ ಪರಿಣಾಮ ನಿನ್ನ ಮೇಲೆ ಭಾರವಾಗುತ್ತೆ. ನೀನು ಉಸಿರಾಡೋಕು ಕಷ್ಟಪಡೋ ಹಾಗೆ ಮಾಡ್ತೀನಿ. ಈಗ್ಲೂ ಟೈಮ್ ಇದೆ. ಅನ್ವಿನ ಇಲ್ಲೇ ಬಿಟ್ಟು ಹೋಗು. ಗೌತಮ್ ಹೀರೋ ತರ ಆ ಪೇಪರ್ಸ್ ನ ಕಿತ್ತು ಕಬೀರ್ ಮುಖದ ಮೇಲೆ ಬಿಸಾಕ್ದ. ನನ್ ಗಂಡ ನನ್ನನ್ನ ಪ್ರೊಟೆಕ್ಟ್ ಮಾಡ್ಲಿ ಅಂತ ನಾನು ಬಯಸಿದ್ದೆ. ಆದ್ರೆ ನನಗೆ ಯಾಕೆ ಭಯ ಆಗ್ತಿತ್ತು? ಮೋಸ್ಟ್ಲಿ ನನಗೆ ನನ್ ಫ್ಯೂಚರ್ ಕಣ್ಮುಂದೆ ಬರ್ತಿತ್ತು. ಆ ಫ್ಯೂಚರ್ ನಲ್ಲಿ ನಾನು ಗೌತಮ್ ತರ ಜನರ ಮನೆ ಪಾತ್ರೆ ತೊಳಿತಾ ಇದ್ದೆ. ನನ್ಗೆ ಭಯ ಆಯ್ತು. ಕಬೀರ್ ಪ್ಲೀಸ್, ಗೌತಮ್ ಕಡೆಯಿಂದ ನಾನ್ ನಿನ್ನ ಹತ್ರ ಸಾರಿ ಕೇಳ್ತೀನಿ. ಪ್ಲೀಸ್ ಇವನನ್ನ ಕ್ಷಮಿಸು. ಅನ್ವಿ, ಇವ್ ನಿನ್ ಮುಂದೆ ಜೀವಂತವಾಗಿರಲ್ಲ. ಜೊತೆಗೆ ನಿನ್ನನ್ನು ನಂಗೆ ಬಿಟ್ಕೊಟ್ಟು ಹೋಗ್ತಾನೆ. ನನ್ನ ಜನ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅಷ್ಟ್ ಹೇಳಿ ಕಬೀರ್ ಯಾರಿಗೋ ಕಾಲ್ ಮಾಡ್ದ. ನಾನ್ ಗೌತಮ್ಗೆ ಕಬೀರ್ ಆಫೀಸ್ ನಿಂದ ಹೋಗೋಕ್ ಹೇಳ್ತಾನೆ ಇದ್ದೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ಕಬೀರ್ ಕರ್ದ ರೌಡಿಗಳು ಬಂದ್ರು. ಅವ್ರು ನೋಡಿ ಗೌತಮ್ ಕತೆ ಗೋವಿಂದ ಅಂತ ನನ್ಗನ್ಸ್ತು. ಅದ್ರಲ್ಲೊಬ್ಬ ರೌಡಿ ಗೌತಮ್ ಮೇಲೆ ಅಟ್ಯಾಕ್ ಮಾಡೋಕ್ ಮುಂದೆ ಬಂದ. ಆದ್ರೆ ಗೌತಮ್ ರಿಟರ್ನ್ ಅಟ್ಯಾಕ್ ಮಾಡಿ ಸೂಪರ್ ಹೀರೋ ತರ ರೌಡಿಗ್ ಹೋದ. ಅದನ್ನ ನೋಡಿ ಕಬೀರ್ ಶಾಕ್ ಆದ. ಅದಾದ್ಮೇಲೆ ಗೌತಮ್ ಉಳಿದ ರೌಡಿಗಳನ್ನ ತನ್ನ ಹತ್ರ ಬರೋಕೆ ಸಿಗ್ನಲ್ ಕೊಟ್ಟ. ಗೌತಮ್ ಕೈಯಲ್ಲಿ ಹಾಕಿದ ರಿಂಗ್ ನೋಡಿ ಆ ರೌಡಿಗಳು ಬೆಚ್ಚಬಿದ್ರು. ಅವ್ರ ಭಯದಲ್ಲಿ ಗೌತಮ್ ಮುಂದೆ ಮಂಡಿಯೂರಿ ಸಾರಿ ಕೇಳೋಕೆ ಶುರು ಮಾಡಿದ್ರು. ಆದ್ರೆ ಯಾಕೆ ಅನ್ನೋದು ನನಗಾಗ್ಲಿ ಕಬೀರ್ಗಾಗ್ಲಿ ತಿಳಿದಿರ್ಲಿಲ್ಲ. ಗೌತಮ್ ನನ್ ಕೈ ಹಿಡ್ಕೊಂಡು ಅಲ್ಲಿಂದ ಹೊರ ಕರ್ಕೊಂಡು ಹೋದ. ಬಟ್ ಯಾಕೆ? ಅಲ್ಲೇನಾಡಿತು? ಸಿಟಿ ರೌಡಿಗಳು ಯಾಕೆ ವ್ಯಾಲ್ಯೂ ಇಲ್ದ ನನ್ ಗಂಡನ್ ಕಾಲಿಗೆ ಬಿದ್ರು? ಮುಂದೇನಾಗುತ್ತೆ? ಗೌತಮ್ ನನ್ನಿಂದ ಏನ್ ಹೈಡ್ ಮಾಡ್ತಿದ್ದಾನೆ ಅಂತ ನನ್ ಗೊತ್ತಾಗತ್ತಾ? ಅದು ಅಲ್ದೆ ಯಾವ ಸಿಂಹಾದ್ರಿ ಕುಟುಂಬವನ್ನ ನನ್ನ ಕುಟುಂಬದವರು ಮೀಟ್ ಆಗೋಕೆ ವರ್ಷಗಳಿಂದ ಟ್ರೈ ಮಾಡ್ತಿದ್ರು. ಅವರು ಗೌತಮ್ಗೆ ಹೇಗ್ ಗೊತ್ತು? ಅಂಡ್ ನಾವು ಮನೆಗ್ ರೀಚ್ ಆದ ಕೂಡ್ಲೆ ನನ್ ಗೌತಮ್ ಕೈಯಿಂದ ಎಲ್ಲ ಸತ್ಯ ತಿಳಿಯೋಕ್ ಹೋದೆ. ಇದೆಲ್ಲ ಏನ್ ಗೌತಮ್? ನಿನ್ ಕಬೀರ್ ಕೈಯಿಂದ ನನ್ನ ಸೇವ್ ಮಾಡ್ದೆ ಸೂಪರ್. ಆದ್ರೆ ಅವ್ರು ನಿನ್ನ ನೋಡಿ ಯಾಕೆ ಬೆಚ್ಚಬಿದ್ರು? ಅದು ಮೋಸ್ಟ್ಲಿ ನನ್ನ ಐಡೆಂಟಿಟಿ ನೋಡಿ ಅವ್ರು ಏನೋ ತಪ್ಪು ತಿಳ್ಕೊಂಡಿರ್ಬೇಕು. ಎನಿವೆ ಜಗತ್ತಲ್ಲಿ ನಮ್ಮ ಥರನೇ 7 ಜನ ಇರ್ತಾರೆ ಅಲ್ವಾ? ನಂತರ ಕಾಣೋನೊಬ್ಬ ಅವ್ರ ಫ್ರೆಂಡ್ ಆಗಿರ್ಬೋದೇನೋ. ಅವನಿ ಬಿಟ್ಬಿಡು, ಯಾಕೆ ಸುಮ್ಮನೆ ಈ ವಿಚಾರ. ಗುಡ್ ನೈಟ್. ನೆಕ್ಸ್ಟ್ ಡೇ ಮನೆ ಡೋರ್ ಬೆಲ್ ರಿಂಗ್ ಆಯ್ತು. ಡೋರ್ ಮುಂದೆ ಬೇರಾರು ಅಲ್ಲ, ಕಬೀರ್ ನಿಂತಿದ್ದ. ಹಾಯ್. ಹಾಯ್. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು.
ಪ್ಲೀಸ್ ಕಮ್. ಕಬೀರ್ ಮಾಡಿರೋ ಕೆಲ್ಸದ ಮೇಲೆ ನನಗೆ ಸಿಟ್ಟಿತ್ತು, ಬಟ್ ಗೌತಮ್ ಕಬೀರ್ ಜೊತೆ ಮಾಡಿದ್ದನ್ನ ನೋಡಿ ಭಯ ಕೂಡ ಪಟ್ಟಿದ್ದೆ. ಸೊ ಕಬೀರ್ ನನ್ನ ಹತ್ರ ಸಾರಿ ಕೇಳಿದಾಗ ನಾನು ಅವನನ್ನ ಕ್ಷಮಿಸ್ಬಿಟ್ಟೆ. ಅಂಡ್ ಅವನು ನನ್ನ ಮನೆಗ್ ಬರೋಕ್ ಶುರು ಮಾಡ್ದ. ಅವನು ಇವತ್ ಮತ್ತೆ ನನ್ನ ಮನೆಗ್ ಬರೋನಿದ್ದ. ನೀನಿವತ್ತು ಏನ್ ಬೇಕಾದ್ರೂ ಮಾಡು, ಆದ್ರೆ ಕಬೀರ್ ಜೊತೆ ಇವತ್ ನಿನ್ ಹೆಂಡತಿ ಹೋಗೋದನ್ನ ನಿನ್ನಿಂದ ತಡೆಯೋಕ್ಕಾಗಲ್ಲ. ಈಗ ಈ ಕೆಲ್ಸ ನಿಲ್ಸಿ ಹೋಗಿ ಅವಳ ಸೀರೆಗೆ ಐರನ್ ಮಾಡು. ಕಬೀರ್ ಇನ್ನೇನ್ ರೀಚ್ ಆಗ್ಬೋದು. ಕಮ್ ಆನ್. ಗೌತಮ್, ಏನ್ ಯೋಚನೆ ಮಾಡ್ತಿದ್ಯಾ? ಹಾ, ನೆನ್ಪಿಸ್ಕೊಂಡ್ಯಾ? ನೆನ್ಪ್ ಮಾಡೋ ಹಾಗೆ ನಿನ್ನಲ್ಲಿ ಏನಿದೆ? ನನ್ ಹೇರ್ ರೋಲರ್ ಎಲ್ಲಿಟ್ಟಿದ್ಯಾ? ಹೋಗ್ ತಗೊಂಡ್ ಬಾ. ಅಂಡ್ ಇಲ್ಲಿ ಕೇಳು, ಇವತ್ ಕಬೀರ್ ಬರ್ತಿದ್ದಾನೆ. ಅವ್ನ್ ಮುಂದೆ ನಮ್ ಮರ್ಯಾದೆ ಹರಾಜ್ ಆಗುವಾಗೆ ಯಾವ ಕೆಲ್ಸನೂ ಮಾಡ್ಬೇಡ, ಅರ್ಥ ಆಯ್ತಾ? ನಾನ್ ಕಿಚನ್ ನಿಂದ ಹೊರಗೆ ಹೋಗ್ತಿದ್ದಂತೆ ಗೌತಮ್ ಫೋನ್ಗೆ ಒಂದ್ ಕಾಲ್ ಬಂತು. ಅದ್ನ ಅವನು ಇಗ್ನೋರ್ ಮಾಡ್ದ. ಬಟ್ ಯಾಕೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಯಾಕೆ ನಿಂತಿದ್ಯಾ? ಹೋಗಿಲ್ಲಿಂದ. ಅನ್ವಿ, ನಾವು ಗಂಡ ಹೆಂಡತಿ. ಅದೇ ದುಃಖದ ವಿಚಾರ. ಕಬೀರ್ ಬಗ್ಗೆ ನಿಂಗೇನೋ ಹೇಳಬೇಕು. ಅವನು ಒಳ್ಳೆಯವನಲ್ಲ. ಅವ್ನು ನಿನ್ನ ಹತ್ರ ಬಂದಾಗ ನಿನ್ನ ಟಚ್ ಮಾಡಲೇಬೇಕು ಅನ್ನೋ ಹಾಗೆ ಬರ್ತಾನೆ. ನಿನ್ನ ನಾವು ನೋಡುವಾಗ ಅವನ ಮುಖದಲ್ಲಿ ನೀಚ ಬುದ್ಧಿ ಎದ್ದು ಕಾಣಿಸುತ್ತೆ. ಗೌತಮ್, ಕಬೀರ್ ನನ್ನಿಂದ ಏನ್ ಬಯಸ್ತಾನೆ ಅನ್ನೋದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಕಾಗಿಲ್ಲ. ಅವ್ನ್ ಹೇಗೆ ಅಲ್ಲಿ ನಿನ್ಗಿಂತ ಬೆಟರ್ ಇದ್ದಾನೆ. ಅಂಡ್ ಫಾರ್ ಯೋರ್ ಇನ್ಫಾರ್ಮೇಶನ್, ಅವನು ನನ್ನ ಹೊಸ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಅವ್ನು ನನಗೆ ಹೊಸ ಪ್ರಾಜೆಕ್ಟ್ ಪಡೆಯೋಕೆ ಹೆಲ್ಪ್ ಮಾಡ್ತಿದ್ದಾನೆ. ಅಂಡ್ ನೀನು ನಾನ್ ಕೊಟ್ಟಿರೋ ದುಡ್ಡಲ್ಲಿ ಜೀವಿಸ್ತಾ ಇದ್ಯಾ. ಅನ್ವಿ, ಅವ್ನು ನಿಂಗೆ ಯಾವ ಪ್ರಾಜೆಕ್ಟ್ನೂ ಕೊಡಲ್ಲ. ಅವ್ನು ಸುಮ್ಮನೆ ನಿನ್ನನ್ನು ಫೂಲ್ ಮಾಡ್ತಿದ್ದಾನೆ ಅಷ್ಟೇ. ಗೌತಮ್, ಪ್ಲೀಸ್, ನಿನ್ನ ಈ ಕೆಟ್ಟ ಮಾತು ಮತ್ತೆ ಕೆಟ್ಟ ಮುಖನ ಇಲ್ಲಿಂದ ಸ್ವಲ್ಪ ದೂರನೇ ತಗೊಂಡು ಹೋಗು. ನಾನ್ ಕಬೀರ್ ಜೊತೆ ಹೋಗಿಲ್ಲ ಅಂದ್ರೆ ತಾತಮ್ಮ ನನ್ನನ್ನ ಕೆಲ್ಸದಿಂದ ತೆಗಿತಾರೆ. ಆಮೇಲೆ ಈ ಮನೆ ಖರ್ಚು, ಮಮ್ಮಿ ಡ್ಯಾಡಿ ಖರ್ಚು ಜೊತೆಗೆ ನಿನ್ ಬಾರನ ಹೇಗ್ ಮ್ಯಾನೇಜ್ ಮಾಡ್ಲಿ? ಜಸ್ಟ್ ಗೆಟ್ ಔಟ್ ಯಾರ್, ಜಸ್ಟ್ ಲೀವ್. ನನಗ್ ಒಂದ್ ನಿಮಿಷಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ದೆ ಅನ್ನಿಸ್ತು. ನನ್ ಮಾತು ಕೇಳಿ ಗೌತಮ್ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಕಬೀರ್, ನಮಸ್ತೆ. ಅನ್ವಿ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ, ಬಾ. ಮಮ್ಮಿ ಬಾಯಲ್ಲಿ ಕಬೀರ್ ಹೆಸರು ಕೇಳಿ ಗೌತಮ್ ಟೆನ್ಷನ್ ಮಾಡ್ಕೊಂಡ. ಅಯ್ಯೋ, ಬಂದ್ಬಿಟ್ಟ ಮಾನ್ಗೆಟ್ಟೋನು, ದರಿದ್ರ ಮುಖ ತೋರ್ಸೋಕೆ. ಏನ್ ಹಂಗ್ ನಿಂತಿದ್ಯಾ? ಕಬೀರ್ ಬಂದಿದ್ದಾನೆ, ಹೋಗ್ ಚಾಯ್ ತಗೊಂಡ್ ಬಾ. ಹೋಗು. ಕಬೀರ್ ಇನ್ನೂ ರೀತಿಯ ನಾಟಕ ಆಡಿ ಅವನ್ ಹೆಂಡತಿ ಅಂದ್ರೆ ನನ್ನ ಹತ್ರ ಬರೋಕೆ ಟ್ರೈ ಮಾಡ್ತಾನೆ ಅಂತ ಅವನಿಗೆ ಗೊತ್ತಾಗಿತ್ತು. ಬಾ ಮಗ್ನೆ, ಕುತ್ಕೋ. ನಾನ್ ಫ್ರಿಡ್ಜ್ ಹತ್ರ ಹೋಗ್ತಿದ್ದಂತೆ ಗೌತಮ್ ಫೋನ್ಗೆ ಮತ್ತೆ ಅನ್ನೋನ್ ನಂಬರ್ನಿಂದ ಕಾಲ್ ಬಂತು. ಆದ್ರೆ ಮೊದ್ಲಿನ ತರ ಅವನು ಈ ಸಲ ಕೂಡ ಕಾಲ್ ಕಟ್ ಮಾಡ್ದ. ಗೌತಮ್ಗೆ ಸಡನ್ ಆಗಿ ಇಷ್ಟೊಂದು ಕಾಲ್ಸ್ ಹೇಗ್ ಬರ್ತಾ ಇದೆ ಅಂಡ್ ಅವನದನ್ನ ಯಾಕೆ ಕಟ್ ಮಾಡ್ತಿದ್ದಾನೆ ಅಂತ ನನಗೆ ತಿಳಿತಾನೆ ಇರ್ಲಿಲ್ಲ. ನಾನ್ ಕಬೀರ್ಗೋಸ್ಕರ ಸೀರೆ ಉಟ್ಕೊಂಡೆ. ನನ್ನನ್ನ ಸೀರಿಯಲ್ ನೋಡಿ ಗೌತಮ್ ಮೈ ಮಾಡ್ತಾ. ನಾನ್ ಅಪರೂಪಕ್ಕೆ ಸೀರೆ ಉಡ್ತಾ ಇದ್ದೆ. ಅದೇ ಕಾರಣಕ್ಕೆ ಎಲ್ರೂ ನನ್ನನ್ನ ನೋಡಿ ಬೆರ್ಗಾಗಿದ್ರು. ಅರೆ, ಈ ಸೀರೆ ಉಟ್ಕೊಂಡ್ ಪಾರ್ಟಿಗೆ ಹೋಗ್ತೀಯಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿನ್ನ ಹಸ್ಬೆಂಡ್ ನಾಲಾಯಕ್ ಬೇಕೂಫಾ ನಿಂಗೆ ಡ್ರೆಸ್ ಬೈ ಮಾಡ್ಕೊಡಲ್ಲ ಅಂತ. ನ್ಯಾಚುರಲಿ ನನ್ಗ ಮಾತು ಇಷ್ಟ ಆಗಿಲ್ಲ. ಗೌತಮ್ ಕಬೀರ್ ಬಗ್ಗೆ ಕರೆಕ್ಟ್ ಆಗಿ ಹೇಳ್ತಾನೆ. ಸೊ ನಾನ್ ನಿಂಗೆ ಒಂದು ಡಿಸೈನರ್ ಡ್ರೆಸ್ ತಗೊಂಡ್ ಬಂದಿದ್ದೀನಿ. ಇದನ್ನ ಹಾಕೋ. ನಡಿ, ನಾನ್ ನಿನ್ನ ಪಾರ್ಟಿಗೆ ರೆಡಿ ಮಾಡ್ತೀನಿ. ಕಬೀರ್ ಡಿಸೈನರ್ ಡ್ರೆಸ್ ಚೇಂಜ್ ಮಾಡೋಕೆ ನನ್ನನ್ನ ನನ್ ರೂಮ್ಗೆ ಕರ್ಕೊಂಡು ಹೋಗೋಕ್ ನೋಡ್ದ. ಆದ್ರೆ ಅದು ಗೌತಮ್ಗೆ ಇಷ್ಟ ಇರ್ಲಿಲ್ಲ. ಯು ಇಡಿಯಟ್. ಸಾರಿ. ಇದೇನ್ ಮಾಡ್ದೆ ನೀನು? ಎಲ್ಲ ಶುಭ ಕಾರ್ಯಕ್ಕೆ ಏನಾದ್ರೂ ಅಪಶಕನ ಮಾಡೇ ಮಾಡ್ತೀನಿ ಅಂತ ಪ್ರತಿಜ್ಞೆ ಏನಾದ್ರೂ ಮಾಡಿದ್ಯಾ ನೀನು?
ಹೋಗಿ ಬಟ್ಟೆ ತಗೊಂಡ್ ಬಂದು ಸರ್ಶು ಕ್ಲೀನ್ ಮಾಡು. ಬಾ ಮಗಳೇ, ನಾನ್ ಚೇಂಜ್ ಮಾಡೋಕೆ ಹೆಲ್ಪ್ ಮಾಡ್ತೀನಿ. ಗೌತಮ್ ಬೈ ಕೂಡ ಏನೋ ತಿಂದ. ಅವನಿಗದು ಹೊಸ ವಿಷಯ ಆಗಿರ್ಲಿಲ್ಲ. ಆದ್ರೆ ಅವನು ಕಬೀರ್ನನ್ನ ನನ್ ರೂಮ್ ಹೊರಗ್ ನಿಲ್ಸೋದ್ರಲ್ಲಿ ಸಕ್ಸಸ್ ಆಗಿದ್ದ. ನೀನು ಬೇಕಂತಾನೆ ನಿನ್ ಹೆಂಡತಿ ಜೊತೆ ನಾನು ರೂಮ್ಗೆ ಹೋಗೋದನ್ನ ತಡೆಯೋಕ್ ನೋಡ್ದೆ ಅಂತ ಗೊತ್ತು ನಂಗೆ. ಆದ್ರೆ ನಾನು ಅವ್ರ ಜೊತೆ ಒಂಟಿ ಆಗಿದ್ದಾಗ ಏನ್ ಮಾಡ್ತೀಯ? ಸರಿಯಾಗಿ ಕ್ಲೀನ್ ಮಾಡು. ನನಗೆ ಕಬೀರ್ ಕೊಟ್ಟಿರೋ ಡ್ರೆಸ್ ನಲ್ಲಿ ಕಂಫರ್ಟಬಲ್ ಫೀಲ್ ಆಗ್ತಿರ್ಲಿಲ್ಲ. ನಿನ್ಗೇನಾಯ್ತು? ಅನ್ವಿಗೆ ಈ ರೀತಿ ರಿವೆಲಿಂಗ್ ಡ್ರೆಸ್ ಹಾಕೋದು ಇಷ್ಟನೇ ಇಲ್ಲ. ಕಬೀರಿಗೆ ನೇರವಾಗಿ ಯಾಕೆ ಹೇಳೋದಿಲ್ಲ ಅವಳು? ಅವನ್ನ ಖುಷಿ ಪಡಿಸೋದು ಇಷ್ಟೊಂದು ಇಂಪಾರ್ಟೆಂಟಾ? ಕಬೀರ್ ತಾತಮ್ಮನ್ ಬರ್ತ್ಡೇಗೆ ಕೊಡ್ತಿರೋ ಗಿಫ್ಟ್ ಎಷ್ಟು ಕಾಸ್ಟ್ಲಿ ಗೊತ್ತಾ? ನಿನಗಂತೂ ಅವ್ನ ಉಗುರಿನ ಸೈಜ್ಗಿರೋ ಗಿಫ್ಟ್ ಕೂಡ ಕೊಡ್ಸಕ್ಕಾಗಲ್ಲ. ಸೊ ನಿನ್ ಹೆಂಡತಿ ಕಬೀರ್ ಜೊತೆನೆ ಹೋಗ್ಬೇಕಲ್ಲ, ಮತ್ತೇನು? ನೀನ್ ಕಿಡ್ನಿ ಮಾಡಿದ್ರು ಪರವಾಗಿಲ್ಲ. ಅಜ್ಜಿಗೆ ಈ ಸಲ ಬರ್ತ್ಡೇಗೆ 5 ಲಕ್ಷಕ್ಕಿಂತ ಕಡಿಮೆ ಇರೋ ಗಿಫ್ಟ್ ತಗೊಂಡ್ ಬಂದಿಲ್ಲ ಅಂದ್ರೆ ನಾನು ನಿನ್ನ ಹಾಗೂ ನಿನ್ ವಸ್ತುಗಳನ್ನೆಲ್ಲ ಮನೆಯಿಂದ ಹೊರಗೆ ಹಾಕ್ತೀನಿ. ಬೆಂಗಳೂರಿನ ಕೋಟ್ಯಾಧಿಪತಿ ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿ ರಾಜ್ಗುರು ಅಂಡ್ ಸನ್ಸ್ ಹೆಡ್ ಆಗಿರೋ ಗಾಯತ್ರಿ ದೇವಿ ನನ್ ತಾತಮ್ಮನ ಬರ್ತ್ಡೇ ಆಚರಿಸಲಾಗ್ತಿತ್ತು. ಗಮ್ಮತ್ತಂತೂ ಇದ್ದೇ ಇರುತ್ತೆ. ಸಿಟಿಯ ದೊಡ್ಡ ಶ್ರೀಮಂತರು ಅಲ್ಲಿಗೆ ಬಂದಿದ್ರು. ಬರ್ತ್ಡೇ ಪಾರ್ಟಿಗೆ ನಾನ್ ಕಬೀರ್ ಜೊತೆ ಹೋದೆ. ನನ್ ಕಣ್ಣು ಗೌತಮ್ನ ಹುಡುಕಿತ್ತು. ಅವ್ನ್ ನನ್ ತಾತಮ್ಮನ್ಗೆ ಏನ್ ಗಿಫ್ಟ್ ಕೊಡ್ತಾನೆ ಅಂತ ನನಗೆ ನೋಡ್ಬೇಕಿತ್ತು. ಆದ್ರೆ ಅವ್ನ ಕೈಯಲ್ಲಿ ಸ್ಮಾಲ್ ಬಾಕ್ಸ್ ನೋಡಿ ನನಗೆ ಸಿಟ್ಟು ಬಂತು. ಇದೇಂದು ಗಿಫ್ಟ್ ಹೆಸರಲ್ಲಿ ಎಷ್ಟು ಕೆಟ್ಟದಾಗಿ ಪ್ಯಾಕಿಂಗ್ ಮಾಡಿದ್ಯಾ? ಸರಿಯಲ್ಲ, ಗೆಸ್ಟ್ ಎಲ್ಲ ತಾತಮ್ಮಂಗೆ ಗಿಫ್ಟ್ ಕೊಡೋಕ್ ಹೋಗುವಾಗ ನೀನ್ ಸೈಲೆಂಟ್ ಆಗಿ ಈ ಬಾಕ್ಸ್ ನಲ್ಲಿ ಇಟ್ಬಾ. ಅರ್ಥ ಆಯ್ತಾ? ನನ್ ತಾತ ನಿನ್ನಂತ ಬಿಕಾರಿ ಜೊತೆ ನನ್ನಂತ ಕೋಟ್ಯಾಧಿಪತಿನ ಮದ್ವೆ ಮಾಡಿಸಿ ಯಾವ ಜನ್ಮ ದ್ವೇಷ ನನ್ನ ಮೇಲೆ ತೀರ್ಸಿದ್ದಾರೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನಿನ್ ಹತ್ರ ಹಣ ಇಲ್ಲ, ಮ್ಯಾನರ್ಸ್ ಕೂಡ ಇಲ್ಲ. ಹೋಗು. ಸ್ವಲ್ಪ ಹೊತ್ತಲ್ಲಿ ಪಾರ್ಟಿಗೆ ಯಾರ್ದೋ ಎಂಟ್ರಿ ಆಯ್ತು. ಅದರಿಂದ ನಾನು ಹ್ಯಾಪಿ ಆಗಿರ್ಲಿಲ್ಲ. ಯಾಕಂದ್ರೆ ಆ ಹುಡುಗಿ ಬೇರೆ ಯಾರು ಅಲ್ಲ, ನನ್ ಕಸಿನ್ ಸಿಸ್ಟರ್ ಶರಣ್ಯ ಆಗಿದ್ಲು. ಅವಳು ನನ್ನನ್ನ ಅವಮಾನಿಸೋಕೆ ಸಿಗೋ ಒಂದ್ ಚಾನ್ಸ್ ಕೂಡ ಮಿಸ್ ಮಾಡ್ತಿರ್ಲಿಲ್ಲ. ಅವಳು ತಾತಮ್ಮಂಗೆ ಗಿಫ್ಟ್ ಆಗಿ ಒಂದ್ ಶೈನಿಂಗ್ ನೆಕ್ಲೆಸ್ ಗಿಫ್ಟ್ ಮಾಡಿದ್ಲು. ಅದನ್ನ ನೋಡಿ ತಾತಮ್ಮನ ಖುಷಿಗೆ ಪಾರವೇ ಇರ್ಲಿಲ್ಲ. ನನ್ನ 75 ವರ್ಷ ಜೀವನದಲ್ಲಿ ನಾನು ಇಷ್ಟು ಹೊಳೆಯೋ ಡೈಮಂಡ್ಸ್ ನೋಡಿರ್ಲಿಲ್ಲ. ಈ ಮನೆಯ ಉಳಿದ ಹುಡುಗಿರ್ಗಿಂತ ನೀನ್ ಎಷ್ಟೋ ಜಾಣೆ, ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಶರಣ್ಯ. ಗೌತಮ್ಗೆ ನನ್ಗಾಗ್ತಿರೋ ಇನ್ಸಲ್ಟ್ ಸಹಿಸೋಕಾಗಿಲ್ಲ. ಅವನಿಗೆ ಕಂಟ್ರೋಲ್ ತಪ್ಪಿ ಅವನ್ ಹೇಳ್ದ, ಶರಣ್ಯ, ಈ ಡೈಮಂಡ್ ನೆಕ್ಲೆಸ್ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ ಅಲ್ವಾ? ಗೌತಮ್ ತನ್ನನ್ನ ಹೀಯಾಳಿಸ್ತಿದ್ದಾನೆ ಅಂತ ಶರಣ್ಯ ಗನ್ಸಿ ಅವನಿಗೆ ಖಡಕ್ ಉತ್ತರ ಕೊಡೋಕಂತ ಆ ನೆಕ್ಲೆಸ್ ಪ್ರೈಸ್ ನನ್ನ ಅವಳು ಎಲ್ರಿಗೂ ಕೇಳೋ ಹಾಗೆ ಅನೌನ್ಸ್ ಮಾಡಿದ್ಲು. ಹೌದು, 1.5 ಕೋಟಿ. 1.5 ಕೋಟಿ ಅಂದ್ರೆ ಶರಣ್ಯಂಗೆ ಡೈಮಂಡ್ ಕೊಟ್ಟಿರೋ ವ್ಯಾಪಾರಿ ಅವಳಿಗಿಂತ ತುಂಬಾ ಸ್ಮಾರ್ಟ್ ಇದ್ದಾನೆ. 5 ಲಕ್ಷ ಡೈಮಂಡ್ಗೆ 1.5 ಕೋಟಿ. ವಾವ್. ವಾಟ್ ಎವರ್. 500 ರೂಪಾಯಿ ಜೇಬಲ್ ಇಟ್ಕೊಂಡು ಓಡಾಡೋರು ಯಾವಾಗ ಲಕ್ಷ ಕೋಟಿಗಳ ಬಗ್ಗೆ ಮಾತಾಡೋಕ್ ಶುರು ಮಾಡಿದ್ರು? ಈ ಪಾರ್ಟಿ ಹಾಳ್ ಮಾಡಕ್ ಬಂದ್ಯಾ ನೀನು? ನಿನ್ಗಂತೂ ಯೋಗ್ಯತೆ ಇಲ್ಲ. ಎಲ್ರ ಮುಂದೆ ಡೈಮಂಡ್ ನ ರಾಂಗ್ ಪ್ರೈಸ್ ಹೇಳಿ ನನ್ನ ಮೊಮ್ಮಗಳ ಮರ್ಯಾದೆ ಹರಾಜ್ ಹಾಕೋಕ್ ಹೊಟ್ಟಿದ್ಯಾ? ತಾತಮ್ಮ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಹಾಗಾದ್ರೆ ಮಿಸ್ಟರ್ ಪಾರಿಕಾ ಹತ್ರ ಕೇಳಿ. ಅವ್ರ ಸಿಟಿಯ ದೊಡ್ಡ ಡೈಮಂಡ್ ಬಿಸ್ನೆಸ್ ಮರ್ಚೆಂಟ್ ಅಲ್ವಾ? ಪ್ಲೀಸ್. ಗೌತಮ್ ಏನ್ ಮಾಡಕ್ ಹೊರಟಿದ್ದಾನೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಮಿಸ್ಟರ್ ಪಾರಿಕ್ ನೆಕ್ಲೆಸ್ ತಗೊಂಡು ಅದನ್ನ ಎಕ್ಸಾಮಿನ್ ಮಾಡಿ ಆಮೇಲೆ ಅವರು ಹೇಳಿದ್ದನ್ನ ಕೇಳಿ ಎಲ್ರಿಗೂ ನಿಂತಿನೆಲ್ಲ ಕುಸಿದಂತೆ ಭಾಸವಾಯ್ತು. ಯಾರೋ ಚೀಪ್ ಡೈಮಂಡ್ ನ ಕಾಸ್ಟ್ಲಿ ಡೈಮಂಡ್ ಮಾಡೋಕೆ ಟ್ರೈ ಮಾಡಿದ್ದಾರೆ. ಪಾರಿಕ್ ನ ಕಣ್ಣು ಮೋಸ ಮಾಡೋದಿಲ್ಲ. ಯಾರೋ ಶರಣ್ಯ ಮೇಡಮ್ಗೆ ಮೋಸ ಮಾಡಿದ್ದಾರೆ. ನೋಡಿದ್ರ ತಾತಮ್ಮ, ನಾನು ಹೇಳಿದ್ನಲ್ವಾ, ಯಾರೋ ಶರಣ್ಯಂಗೆ. ಸಾಕ್ ನಿಲ್ಸು ಗೌತಮ್. ನನ್ನ ಅಕ್ಕನೇ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳಕ್ ನಿಂಗೆ ಎಷ್ಟೋ ಧೈರ್ಯ? ನೀನ್ ಹೇಳೋ, ನೀನೇನು ಗಿಫ್ಟ್ ತಗೊಂಡ್ಬಂದಿದ್ಯಾ ಅಂತ ಲೋಫರ್. ಇದೇನಿದು? ನನ್ ತಾತಮ್ಮಂಗೆ ರೋಡ್ ಸೈಡ್ ನ ಚೀಪ್ ಗಿಫ್ಟ್. ಇನಫ್. ಇವತ್ತಿಂದ, ಈ ಘಳಿಗೆಯಿಂದ ರಾಜ್ಗುರು ಫ್ಯಾಮಿಲಿಯ ಯಾರ ಜೊತೆ ಕೂಡ
ನಂಗೆ ಯಾವ ಸಂಬಂಧನೂ ಇಲ್ಲ. 2 ವರ್ಷ ನೀವು ಯಾವ ನಾಯಿನ ಸಾಕಿದ್ರೋ ಅದೀಗ ಹೋಗ್ತಿದೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಒಂದಿನ ನಾನು ವಾಪಸ್ ಬರ್ಬೇಕಾದ್ರೆ ಗಾಯತ್ರಿ ದೇವಿ ನನ್ನ ಹತ್ರ ಕ್ಷಮೆ ಕೇಳಬೇಕು, ಮರಿಬೇಡಿ. ಹ್ಯಾಪಿ ಬರ್ತ್ಡೇ ತಾತಮ್ಮ. ಗೌತಮ್ ಕೊಟ್ಟಿರೋ ಗಿಫ್ಟ್ ಬಾಕ್ಸ್ ತಾತಮ್ಮ ಓಪನ್ ಮಾಡ್ತಿದ್ದಂಗೆ ಅವ್ರು ಬೆಚ್ಚ ಬಿದ್ರು. ಅಯ್ಯೋ, ಯಾರಾದ್ರೂ ಗೌತಮ್ನ ನಿಲ್ಸಿ. 2 ವರ್ಷದಿಂದ ನಮ್ ಜೊತೆ ಇದ್ದಾನೆ, ಆದ್ರೆ ನಮ್ ಜೊತೆ ಯಾರಿದ್ದಾರೆ ಅಂತ ನಮ್ಗೆ ಗುರ್ತೇ ಸಿಕ್ಕಿಲ್ಲ. ನಾನು ಒಂದ್ ಕಪ್ಪಾಳಿಗ್ ಬೇರೆ ಹೊಡೆದೆ. ಇನ್ ನಮ್ ಕತೆ ಮುಗೀತು. ಅಷ್ಟಕ್ಕೂ ಆ ಬಾಕ್ಸ್ ಒಳಗೆ ಏನಿತ್ತು ಅದನ್ನ ನೋಡಿ ತಾತಮ್ಮ ಯಾಕಷ್ಟು ಭಯ ಪಟ್ರು. ಯಾರೇ ಗೌತಮ್? ಅವ್ನ್ ನಿಜವಾಗ್ಲೂ ನನ್ನ ನಾಲಾಯ ಗಂಡನ ಅಥವಾ ಅವನಿಗೆ ಬೇರೆನ ಐಡೆಂಟಿಟಿ ಇದ್ಯಾ? ಅವನ್ ಯಾಕೆ ನಮ್ಮ ಕೋಟ್ಯಾಧಿಪತಿ ಮನೆಯಲ್ಲಿ ಏನಾಗಿ ಕಷ್ಟದ ಜೀವನ ನಡೆಸ್ತಿದ್ದಾನೆ? ಅವನಿಗೆ ಹೇಗೆ ಶರಣ್ಯಳ ಗಿಫ್ಟ್ ಡೈಮಂಡ್ ನೆಕ್ಲೆಸ್ ಸತ್ಯ ಗೊತ್ತಾಯ್ತು? ಇನ್ಸ್ಟಾಲ್ ಮಾಡಿ ಪಾಕೆಟ್ ಎಫ್ಎಂ ಹಾಗೂ ಫ್ರೀ ಆಗಿ ಕೇಳಿ. ಟರ್ನ್ಸ್ ಅಂಡ್ ಟ್ವಿಸ್ಟ್ ನಿಂದ ತುಂಬಿರೋ ಕಥೆ ರಾಯಲ್ ವಾರಸ್ದಾರ.